ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಹಳೆ ದ್ವೇಷದಿಂದ ಇಡೀ ಕುಟುಂಬಕ್ಕೆ ವಿಷ ಹಾಕಿ ಕೊಲೆಗೆ ಯತ್ನ. ಸಾಂಬಾರಿನಲ್ಲಿ ವಿಷ ಹಾಕಿಸಿ ಸಂಚು ರೂಪಿಸಿದ ಪಾಪಿರೆಡ್ಡಿ. ಬಾಗೇಪಲ್ಲಿ ತಾಲೂಕಿನ ದೇವರೆಡ್ಡಿಪಲ್ಲಿಯಲ್ಲಿ ಘಟನೆ. ಒಂದೇ ಕುಟುಂಬದ 8 ಮಂದಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ. ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಮಾಡಲು ಅನುಮತಿ ಅಗತ್ಯ. ಪ್ರತಿಭಟನೆಗೆ ಅನುಮತಿ ಪಡೆಯಲು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಿಂದ ಆದೇಶ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ಹೋರಾಟಗಾರರ ಆಕ್ರೋಶ. ಮಹಾಲಕ್ಷ್ಮಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹರಿದು ಬಂದ ಜನಸಾಗರ. ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಮನೆ ಮಾಡಿದ ಹಬ್ಬದ ಸಂಭ್ರಮ. ಚಿಕ್ಕಬಳ್ಳಾಪುರದ ನ್ಯೂ ಹಾರಿಸನ್ ಶಾಲೆಯಲ್ಲಿ ಮಾತೃಭೋಜನ. ಕಸದಲ್ಲೇ ಕಲಾಕೃತಿಗಳ ರಚಿಸಿದ ಮಕ್ಕಳು. ನ್ಯೂ ಹಾರಿಸನ್ ಶಾಲೆಯಲ್ಲಿ ಕಸದಿಂದ ಕಲಾಕೃತಿ ಮಾಡುವುದಕ್ಕಾಗಿಯೇ ವಿಶೇಷ ತರಗತಿ. ವಾರ್ತೆಗಳ ವಿವರ. ಅವರಿಬ್ಬರು ಅಕ್ಕಪಕ್ಕದ ಮನೆಯವರು. ಅಕ್ಕಪಕ್ಕದ ಮನೆಯವರ ನಡುವೆ ಇದ್ದುದು ಬರೀ 3 ಅಡಿ ಜಾಗದ ವಿವಾದ. ಇದೇ ವಿವಾದದಿಂದ ಆದ ಗಲಾಟೆಯಿಂದ ಪಾಪಿಯೋರ್ವ ಸಂಚು ರೂಪಿಸಿ ಇಡೀ ಕುಟುಂಬಕ್ಕೆ ವಿಷ ಹಾಕಿ ಕೊಲೆ ಮಾಡಲು ಯತ್ನಿಸಿರೋ ಅಮಾನವೀಯ ಘಟನೆಯೊಂದು ನಡೆದು ಹೋಗಿದೆ. ಅರೆ ಅದೆಲ್ಲಿ, ಅದ್ಯಾರು ಅಂತಹ ಪಾಪಿ ಅಂದ್ರ? ಈ ಸ್ಟೋರಿ ನೋಡಿ. ಹೌದು, ಅಕ್ಕಪಕ್ಕದ ಮನೆಯ ನಡುವೆ ಕೇವಲ 3 ಅಡಿ ಜಾಗದ ವಿವಾದಕ್ಕೆ ಸಂಬಂಧಿಸಿದಂತೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಪಾಪಿಯೋರ್ವ ಇಡೀ ಕುಟುಂಬಕ್ಕೆ ವಿಷ ಹಾಕಿ ಕೊಲೆ ಮಾಡಲು ಯತ್ನಿಸಿರುವ ಅಮಾನವೀಯ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ದೇವಿರೆಡ್ಡಿಪಲ್ಲಿಯಲ್ಲಿ. ವಿಷ ಹಾಕಿ ಕೊಲೆ ಮಾಡಲು ಪ್ಲಾನ್ ಮಾಡಿರೋವನು ಪಾಪಿರೆಡ್ಡಿ ಅಂತ. ಅಂದಹಾಗೆ ಗ್ರಾಮದ ಮದ್ದರೆಡ್ಡಿ ಹಾಗೂ ಪಾಪಿರೆಡ್ಡಿ ಅಕ್ಕಪಕ್ಕದ ಮನೆಯವರಾಗಿದ್ದು, ಅಕ್ಕಪಕ್ಕದ ಮನೆಗಳ ನಡುವಿನ 3 ಅಡಿ ಖಾಲಿ ಜಾಗ ಸಂಬಂಧ 2 ವರ್ಷಗಳ ಹಿಂದೆ ಗಲಾಟೆಯಾಗಿತ್ತು. ಇದೇ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಪಾಪಿರೆಡ್ಡಿ ಗ್ರಾಮದ ಚೌಡರೆಡ್ಡಿಗೆ ಮದ್ದರೆಡ್ಡಿ ಮನೆಗೆ ತೆರಳಿ ಊಟದಲ್ಲಿ ವಿಷ ಬೆರೆಸಲು ಸುಪಾರಿ ನೀಡಿದ್ನಂತೆ. ಪಾಪಿರೆಡ್ಡಿ ಸುಪಾರಿ ಮೇರೆಗೆ ಚೌಡರೆಡ್ಡಿ ಎಂಬಾತ ಮದ್ದರೆಡ್ಡಿ ಅಡುಗೆ ಮನೆಗೆ ನೀರು ಕುಡಿಯುವ ನೆಪದಲ್ಲಿ ತೆರಳಿ ಸಾಂಬಾರ್ಗೆ ವಿಷದ ಪೌಡರ್ ಮಿಕ್ಸ್ ಮಾಡಿ ಬಂದಿದ್ದಾನೆ. ಆದರೆ ಇದನ್ನರಿಯದ ಕುಟುಂಬಸ್ಥರು ಎಂದಿನಂತೆ ಊಟ ಮಾಡಿದ ನಂತರ 8 ಮಂದಿ ಸಹ ಅಸ್ವಸ್ಥರಾಗಿದ್ದಾರೆ. ನಿನ್ನೆ ಒಂದು 3 ಗಂಟೆಯಲ್ಲಿ ಊಟ ಮಾಡೋರು ಎಲ್ಲರೂ, ಮನೆಯಲ್ಲೇ ಊಟ ಮಾಡೋರು ಎಲ್ಲರೂ. ಒಂದು 5 ಜನ ತಿಂದವರು, ಇನ್ನಿಬ್ಬರು ತಿಂದಿಲ್ಲ. ಇವ್ರಿಗೆ ಫುಡ್ ಪಾಯ್ಸನ್ ಅಂತ ಒಂದು 5 ಗಂಟೆಗೆ ಗೊತ್ತು. ಸಿಮ್ಟಮ್ ಕಾಣಿಸ್ಮೇಲೆ ಇವರು ಹಾಸ್ಪಿಟ್ಲಿಗೆ ಬಂದವ್ರೆ. ಹಾಸ್ಪಿಟ್ಲಿಗೆ ಬಂದಮೇಲೆ ಅವ್ರ ಸಿಮ್ಟಮ್ ಅಂತ ಫುಡ್ ಪಾಯ್ಸನ್ ಆಗಿರ್ಬೋದು ಅಂತ ಡಾಕ್ಟ್ರ್ ಎಲ್ಲ ಚೆಕಪ್ ಮಾಡಿದ್ರು. ಅಲ್ಲಿ ಚೆಕಪ್ ಮಾಡಿದ್ರೆ BP ಸ್ವಲ್ಪ ಜಾಸ್ತಿ ಆಗೋದು, ಕಮ್ಮಿ ಆಗೋದು ಆಗ್ತದೆ. ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಡೋಗಿ ಅಂತ ಹೇಳಿದ್ರು. ಇಲ್ಲಿಗೆ ಬಂದು ಚೆಕಪ್ ಮಾಡಿಸಿದ್ರೆ ಇಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್, ಗೌರ್ಮೆಂಟ್ ಚಿಕ್ಕಬಳ್ಳಾಪುರದಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್ ಕರ್ಕೊಂಡು ಬಂದರೆ ಈಗ ಅವ್ರೇನು ಹೇಳಿದ್ರೆ ಇಲ್ಲಪ್ಪ ತುಂಬ ಸೀರಿಯಸ್ ಆಗಿದೆ, ಇವ್ರು ಫುಡ್ ಪಾಯ್ಸನ್ ಅಲ್ಲ, ಏನೋ ಬೇರೆ ಕೆಮಿಕಲ್ ಮಿಕ್ಸ್ ಆಗಿದೆ, ಇಲ್ಲಾಗಲ್ಲ, ನಮ್ಗೆ IC ವಾರ್ಡ್ರಿ, ನಿಮಗೆ ಎಲ್ಲರೂ IC ವಾರ್ಡ್ರಿ ಬೇಕೇ ಬೇಕು, ತುಂಬ ಕ್ರಿಟಿಕಲ್ ಸೀರಿಯಸ್ ಆಗಿದ್ದಾರೆ ಇವರೆಲ್ಲ ಅಂತ ಹೇಳಿದ್ರು. ಆವಾಗ ಡಾಕ್ಟರ್ಸೇ ಪಾಪ ತುಂಬ ಜನ ಹೆಲ್ಪ್ ಮಾಡಿ ಹಂಗೆ ಕರ್ಕೊಂಡು ಬಂದು ಜೈನ್ ಹಾಸ್ಪಿಟ್ಲಿಗೆ IC ವಾರ್ಡ್ರಿ ಅವರೇ ಫೋನ್ ಮಾಡಿ ಎಲ್ಲ ರಿಕ್ವೆಸ್ಟ್ ಮಾಡಿ IC ವಾರ್ಡ್ರಲ್ಲಿ ಸ್ವಲ್ಪ ಅವರು 3 ಜನ ಕ್ರಿಟಿಕಲ್ ಆಗಿದ್ದಾರೆ, ತುಂಬ ಸೀರಿಯಸ್ ಇದ್ದಾರೆ. ಮುದ್ದಪ್ಪ ಅಂತ, ಮಂಜುನಾಥ ಅಂತ, ಸುಬ್ರೆಡ್ಡಿ ಅಂತ ಅವರಿಗೆ ಮುದ್ದಪ್ಪ ಅವ್ರಿಗೆ ಒಂದು 50 ವರ್ಷ ಆಗಿರ್ಬೋದು. ಮಂಜುನಾಥ್ ಅವರ ಅಣ್ಣ ಒಂದು 52-53, ಸುಬ್ಬು ಅವನಿಗೆ 27-25 ಆಗಿರ್ತದೆ.
ಇನ್ನಿಬ್ಬರು ಮಕ್ಕಳು, ಒಂದು 12 ವರ್ಷ ಮಗು ಒಂದೊಬ್ಬರು, ಒಂದು 20 ವರ್ಷ ಮಗು ಅಂತೊಬ್ಬರು. ಅವರು ಮಣಿ ಅಂತ 20 ವರ್ಷ, ಭಾನು ಅಂತ ಒಂದು 12 ವರ್ಷ ಮಗುವರು. ಅವ್ರಿಗೇನು ಪ್ರೆಸೆಂಟ್ ಅಂದರೆ ಊಟ ಮಾಡಿಲ್ಲ. ಅವರು ದೋಸೆ ಬೆಂಡೆಕಾಯಿ ತಿಂದವ್ರೆ, ರೈಸ್ ತಿಂದವ್ರೆ. ಮನೆಯಲ್ಲೇ ಅಡುಗೆ ಮಾಡಿರೋದು, ಮನೆಯಲ್ಲೇ ಬೆಳಿಗ್ಗೆ ಮಾಡಿರೋದು, ಮಧ್ಯಾಹ್ನ ತಿಂದಿರೋದು. ಬೆಳಿಗ್ಗೆ ಏನು ಕಾಣಿಸಿಲ್ಲ, ಮಧ್ಯಾಹ್ನ ತಿಂದ ಮೇಲೆ ಕಾಣಿಸಿದ್ದಾರೆ. ಮನೆಯಲ್ಲಿ ಎಲ್ಲರೂ ಸಹ ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ದಾರೆ. ಊಟ ಮಾಡಿದ ಮನೆ ಯಜಮಾನಿ ಮದ್ದಕ್ಕ ಹಾಗೂ ಇವರ ಇಬ್ಬರು ಮಕ್ಕಳಾದ ಮದ್ದರೆಡ್ಡಿ ಹಾಗೂ ಮಂಜುನಾಥ್ ಸೇರಿದಂತೆ ಮದ್ದರೆಡ್ಡಿ ಪತ್ನಿ ಭಾಗ್ಯಮ್ಮ, ಮಗಳು ಮಣಿ, ಮಂಜುನಾಥ್ ಪತ್ನಿ ಈಶ್ವರಮ್ಮ, ಮಂಜುನಾಥ್ನ ಮಗ ಸುಬ್ರಮಣಿ ಹಾಗೂ ಸಂಬಂಧಿ ಬಾಲಕಿ ಭಾನುಶ್ರೀ ಅಸ್ವಸ್ಥರಾಗಿ ವಿವಿಧ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ. ಘಟನೆಯಲ್ಲಿ ಮಂಜುನಾಥ್ ಹಾಗೂ ಮದ್ದರೆಡ್ಡಿ ಸೇರಿದಂತೆ ಸುಬ್ರಮಣಿ ಸ್ಥಿತಿ ಗಂಭೀರವಾಗಿದೆ. ಏನಂದರೆ ಇಲ್ಲಿ ಕರ್ಕೊಂಡು ಅಲ್ಲೆಲ್ಲ ಸೀರಿಯಸ್ ಆದಮೇಲೆ ಇಲ್ಲಿ ಕರ್ಕೊಂಡು ಬಂದ್ವಿ. ICUನಲ್ಲಿ ಸ್ವಲ್ಪ ನೋಡಿದ್ಮೇಲೆ ICUಗೆ ಕ್ರಿಟಿಕಲ್ ಇದೆ ಅಂತ ICUಗೆ ಶಿಫ್ಟ್ ಮಾಡಿದ್ರು. ಇನ್ನೊಂದು ಬೆಡ್ ಇಲ್ಲ ಅಂತ ಅಲ್ಲೇ ಒಬ್ಬರನ್ನ ಅನನ್ಯಾಗೆ ಹಾಕಿದ್ದಾರೆ. ಅವರು ಔಟ್ ಆಫ್ ಡೇಂಜರು. ಇಲ್ಲಿ 3 ಜನ ಮದ್ದರೆಡ್ಡಿ, ಮಂಜುನಾಥ್ ರೆಡ್ಡಿ ಮಗ ಸುಬ್ರೆಡ್ಡಿ, ಅವರು 3 ಜನ ಫುಲ್ ಕ್ರಿಟಿಕಲ್ ಇದ್ದಾರೆ. 24 hours ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ. 24 ಗಂಟೆ ಆದಮೇಲೆ ಏನು ಹೇಳಲ್ಲ ಅಂತ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಅದು ಅವ್ರೇನಾದರೂ ಚೇತರಿಸ್ಕೋಬೇಕಂದ್ರೆ 24 ಗಂಟೆ ಆದಮೇಲೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇನ್ನಿಬ್ಬರದು ಮಣಿ ಭಾನು ಅಂತ ಅವರು ನಾರ್ಮಲ್ ಆಗಿದ್ದಾರೆ. ಬಟ್ ಈ ಥರ ಮತ್ತೆ ಮುಂದೆ ಏನಾದರೂ ಸಿಂಟಮ್ಸ್ ಕಾಣಿಸ್ಕೊಂಡ್ರೆ ಮತ್ತೆ ತೊಂದರೆ ಆಗುತ್ತೆ ಅಂತ ಅವ್ರನ್ನ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ. ಭಾಗ್ಯಮ್ಮ ಅಂತ ಅವ್ರನ್ನೂ ಅನನ್ಯ ಹಾಸ್ಪಿಟಲ್ ಹಾಕಿದ್ದಾರೆ. ಅವರು ಸ್ವಲ್ಪ ನಾರ್ಮಲಾಗಿ ಬಂದಿದ್ದಾರೆ. ಇನ್ನಿಬ್ಬರು ಬಾಗೇಪಲ್ಲಿನಲ್ಲಿ ಅವರು ಊಟ ಏನು ತಿಂದಿಲ್ಲ, ಬಟ್ ಅವ್ರನ್ನೂ ಅಬ್ಸರ್ವೇಷನಲ್ಲೇ ಇಟ್ಟಿದ್ದಾರೆ. ಅವರು ಔಟ್ ಆಫ್ ಡೇಂಜರ್. ಯಾರ ಮೇಲೆ ಡೌಟ್ ಇದೆ, ಏನಾಗಿದೆ? ಇನ್ನು ಸದ್ಯಕ್ಕೆ ಪೊಲೀಸ್ ತನಿಖೆ ಇದೆ. ಯಾರು 4 ಜನ 3 ಜನ ಮೇಲೆ ಡೌಟ್ ಅಂತ ಸ್ಟೇಷನ್. ಇದು ಹಳೆ ಕಹಿ ನೆನಪು. ಈ ಸಂಬಂಧ SP ಕುಶಾಲ್ ಚೌಕ್ಸೆ ಸೇರಿದಂತೆ ಬಾಗೇಪಲ್ಲಿ ಪೊಲೀಸರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾದ ಪಾಪಿರೆಡ್ಡಿ ಹಾಗೂ ಚೌಡರೆಡ್ಡಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ದೇವರೆಡ್ಡಿಹಳ್ಳಿ ಒಂದು ಊರಿದೆ. ಅಲ್ಲಿ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ ನಿನ್ನೆ ಲೇಟ್ ಈವ್ನಿಂಗ್. ನಮ್ಮ ಮಾಹಿತಿ ಪ್ರಕಾರ ಟೋಟಲ್ 8 ಜನ, ಒಂದು ಜಾಯಿಂಟ್ ಫ್ಯಾಮಿಲಿ ಇದೆ. ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಟೋಟಲ್ 8 ಮೆಂಬರ್ಸ್ಗೆ ನಿನ್ನೆ ಒಂದು ಫುಡ್ ಪಾಯ್ಸನಿಂಗ್ ರಿಪೋರ್ಟ್ ಆಗಿ ಅವರು ಫಸ್ಟ್ ಬಾಗೇಪಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಬಾಗೇಪಲ್ಲಿ ಹಾಸ್ಪಿಟಲಿಂದ ಔಟ್ ಆಫ್ 8 ಜನ 6 ಜನ ಜೈನ್ ಹಾಸ್ಪಿಟಲ್ ಮತ್ತು ಅನನ್ಯ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರ್ಗೆ ರೆಫರ್ ಆಗಿದ್ದಾರೆ. ಆಮೇಲೆ ನಾವು ಅಲ್ಲಿ ಹೋಗಿ ಹಾಸ್ಪಿಟಲಲ್ಲಿ ಭೇಟಿ ಮಾಡಿದ್ದೀವಿ. ಆಮೇಲೆ ನಮಗೆ ಗೊತ್ತಾಯಿತು, ಒಬ್ಬರು ಲೇಡಿ ಯಾರಿಗೆ ಕಾನ್ಷಿಯಸ್ನೆಸ್ ಬಂತು ಲೇಟ್ ನೈಟ್, ಅವರು ನಮ್ಮ ಜೊತೆ ಶೇರ್ ಮಾಡಿದ್ದಾರೆ ಕಿ ಸರ್ ನಾವು 3:15 ಅರೌಂಡ್ ಮಧ್ಯಾಹ್ನ ಊಟ ಮಾಡಿದ್ದೀವಿ, ಸಾಂಬಾರನ್ನು ತಿಂದಿದ್ದೀವಿ. ಆ ಟೈಮ್ಗೆ ಸ್ವಲ್ಪ ಟೈಮ್ ಆದಮೇಲೆ ಅರ್ಧ ಗಂಟೆ 1 ಗಂಟೆ ಆದಮೇಲೆ ಎಲ್ಲರಿಗೆ ಸ್ವಲ್ಪ ಗಿಡಿನೆಸ್, ಚಕ್ಕರ್ ಥರ ಬಂದಿದೆ ಮತ್ತು ತಲೆನೋವು ಬಂದಿದೆ. ಈ ಥರ ಎಲ್ಲರಿಗೆ ಹೆಲ್ಯುಸಿನೇಷನ್ಸ್ ವಗೇರೆ ಬರ್ತಾಯಿತ್ತು. ಈ ಥರ ಊರ ಜನರಿಗೆ ಕೂಡ ಎಲ್ಲರಿಗೆ ಗೊತ್ತಾಯಿತು. ಬಿಕಾಸ್ ಸುಮಾರು 3-4 ಜನ ಫ್ಯಾಮಿಲಿ ಮೆಂಬರ್ಸ್ ಬಿದ್ದಾಗಿದ್ದಾರೆ. ಆಮೇಲೆ ಇವರಿಗೆ ಕರ್ಕೊಂಡು ಹೋಗಿ ಬಾಗೇಪಲ್ಲಿಯಲ್ಲಿ ಟ್ರೀಟ್ಮೆಂಟ್ 2 ಜನದ್ದು ಆಯಿತು. ಬಾಕಿ 6 ಜನಗೆ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ. ಆ ಲೇಡಿ ಯಾರಿಗೆ ಕಾನ್ಷಿಯಸ್ನೆಸ್ ಬಂತು ಅವರು ಹೇಳಿದ್ದಾರೆ ಕಿ ಅವ್ರಿಗೆ ಏನಾದರೂ ಅನುಮಾನ ಇದೆ ಕಿ ಊಟ ಅಲ್ಲಿ ಯಾರು ಸಾಂಬಾರಲ್ಲಿ ಯಾರು ಏನೋ ಪೌಡರ್ ಮಿಕ್ಸ್ ಮಾಡಿದ್ದಾರೆ, ಈ ಥರ ಅವ್ರಿಗೆ ಏನಾದರೂ ಅನುಮಾನ ಇತ್ತು. ಆ ಅನುಮಾನ ಬೇಸಿಸ್ ಮೇಲೆ ನಾವು ಒಬ್ಬರು ಆರೋಪಿ ಯಾರು ಅವ್ರ ಮನೆಗೆ ಬಂದಿದ್ದಾರೆ ನಿನ್ನೆ ಮಧ್ಯಾಹ್ನ, ಅವ್ರಿಗೆ ನಾವು ಸೆಕ್ಯೂರ್ ಮಾಡಿ ಅವ್ರಿಗೆ ಇಂಟರೋಗೇಷನ್ ಮಾಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ ಕಿ ಹೌದು ಇನ್ನೊಬ್ಬರು ಆರೋಪಿ ಹೇಳಿದಾದ್ಮೇಲೆ ಈ ಥರ ಪೌಡರ್ ಮಿಕ್ಸ್ ಮಾಡಿದ್ದಾರೆ ಅವರದ್ದು ಸಾಂಬಾರಲ್ಲಿ, ಈ ಕಾರಣ ಬಗ್ಗೆ ಈ ಥರದ್ದು ಆಗಿದೆ. ನಾವು ಈಗ 2 ಜನ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಯಾವ ಥರದ್ದು ಪೆಸ್ಟಿಸೈಡ್ ಯೂಸ್ ಮಾಡಿದ್ದಾರೆ ಅದನ್ನು ಕೂಡ ಐಡೆಂಟಿಫೈ ಮಾಡಿ ನೋಡಿ. ಈಗ
ಎಕ್ಸಾಕ್ಟ್ ಮೋಟಿವ್ ಏನಿದೆ ಅದು ನಾವು ಇಂಟರೋಗೇಷನ್ ಟೈಮಲ್ಲಿ ಪತ್ತೆ ಮಾಡ್ತೀವಿ. ಬಟ್ 2 ವರ್ಷ ಹಿಂದೆ ಮಾರ್ಚ್ 2023 ಇವರದು ಅಕ್ಕಪಕ್ಕ ಮನೆ ಇದೆ, ಆರೋಪಿದು ಮತ್ತು ಇವರದು ಅಕ್ಕಪಕ್ಕ ಮನೆ ಇದೆ. ಆ ಟೈಮ್ಗೆ ಅಕ್ಕಪಕ್ಕ ಮನೆದವರದು ಯಾವುದು ಗಲಾಟೆ ಆಯಿತು ಸೈಟ್ ವಿಚಾರ ಬಗ್ಗೆ. ಅಂದರೆ ಮನೆ ಅಕ್ಕಪಕ್ಕ ಇದೆ, ಸ್ವಲ್ಪ ದಾರಿ ಬಿಡಬೇಕು ಮಧ್ಯದಿಂದ, ಸ್ವಲ್ಪ ಜಾಗ ಇದೆ, ಓನ್ಲಿ 2 ಫೀಟ್ದು ಜಾಗ ಇದೆ ಮಧ್ಯದಲ್ಲಿ. ಆ ಜಾಗ ವಿಚಾರ ಬಗ್ಗೆ ಏನಾದರೂ ಗಲಾಟೆ ಆಯಿತು. ಸೊ ಆ ಟೈಮ್ಗೆ ಅಸಾಲ್ಟ್ದು ಕೇಸ್ ಕೌಂಟರ್ ಕೇಸ್ ಬಾಗೇಪಲ್ಲಿ ಸ್ಟೇಷನಲ್ಲಿ ರಿಜಿಸ್ಟರ್ ಆಯಿತು ಇವ್ರ ಮೇಲೆ, ಆರೋಪಿ ಮೇಲೆ ಮತ್ತು ವಿಕ್ಟಿಮ್ ಮೇಲೆ. ಆಮೇಲೆಯಿಂದ 2 ವರ್ಷದಿಂದ ಯಾವುದು ಗಲಾಟೆ ವಗೇರ ಇಲ್ಲ ಈ ಥರ ಹೇಳ್ತಾ ಇದ್ದಾರೆ. ಬಟ್ ರೀಸೆಂಟಾಗಿ ಏನಾದರೂ ಬೇರೆ ಏನಾದರೂ ಆ್ಯಂಗಲ್ ಇದೆಯಾ, ಬೇರೆ ಏನಾದರೂ ವಿಷಯ ಆಗಿದೆ, ಅದು ಇಂಟರೋಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಹೌದು, ನಮಗೆ ಫಸ್ಟ್ ಆರೋಪಿ ಯಾರು ಸಿಕ್ಕಿದ್ದಾರೆ ಅವರು ಒಪ್ಕೊಂಡಿದ್ದಾರೆ ಕಿ ಹೌದು ಈ ಥರ ಅವ್ರಿಗೆ ಇನ್ನೊಬ್ಬರು ಆರೋಪಿ ಈ ಥರ ಅವ್ರಿಗೆ ಪೌಡರ್ ಕೊಟ್ಟಿದ್ದ ನಿನ್ನೆ. ಆಮೇಲೆ ಇವರು ನಿನ್ನೆ ಮಧ್ಯಾಹ್ನ ಅಲ್ಲಿ ಹೋಗಿ ನೀರು ಕುಡಿಬೇಕು ಒಳಗಡೆ, ಈ ಥರ ಕಿಚನ್ ಒಳಗಡೆ ಹೋಗಿ ಆ ಟೈಮ್ಗೆ ಏನಾದರೂ ಮಿಕ್ಸ್ ಮಾಡಿದರೆ ಈ ಥರ ಒಪ್ಕೊಂಡಿದ್ದಾರೆ ಅವರು. ಸದ್ಯಕ್ಕೆ ಮೂವರ ಸ್ಥಿತಿ ಚಿಂತಾಜನಕವಾಗಿದ್ದು ವೈದ್ಯರು ಏನೂ ಹೇಳುವ ಪರಿಸ್ಥಿತಿಯಲ್ಲಿಲ್ಲ. ಐಸಿಯುನಲ್ಲಿ ವೆಂಟಿಲೇಟರ್ನಲ್ಲಿದ್ದಾರೆ. ಉಳಿದ 5 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ರು. ದೇಹದೊಳಗೆ ವಿಷ ಸೇರಿರೋದ್ರಿಂದ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಂತಾರೆ ವೈದ್ಯರು. ಅದೇನೇ ಆದರೂ ಪಾಪಿ ರೆಡ್ಡಿ ಮಾಡಿದ ಕೃತ್ಯ ಮಾತ್ರ ಮನುಷ್ಯತ್ವ ಇರೋರು ಮಾಡೋ ಕೃತ್ಯ ಅಂತೂ ಅಲ್ವೇ ಅಲ್ಲ. ಪಾಪಿಗೆ ತಕ್ಕ ಶಿಕ್ಷೆಯಾಗಲಿ, ಇಡೀ ಕುಟುಂಬಸ್ಥರು ಬದುಕಿ ಬರಲಿ ಅಂತ ಗ್ರಾಮಸ್ಥರು ಹಾರೈಸಿದ್ದಾರೆ. ರಮೇಶ್ ಜೊತೆ ಗಣೇಶ್, ಸಿಟಿವಿ ನ್ಯೂಸ್ ಬ್ಯೂರೋ, ಬಾಗೇಪಲ್ಲಿ. ಜಿಲ್ಲಾ ಪ್ರಜಾಸೌಧ ಆವರಣದಲ್ಲಿ ಯಾವುದೇ ಸಂಘಟನೆಗಳು ಪ್ರತಿಭಟನೆ ನಡೆಸಲು 10 ದಿನಗಳ ಮುಂಚಿತವಾಗಿ ಅನುಮತಿ ಪಡೆಯದೆ ಚಳುವಳಿ ಮಾಡುವಂತಿಲ್ಲ ಎಂಬ ಜಿಲ್ಲಾಧಿಕಾರಿಗಳ ಆದೇಶದ ವಿರುದ್ಧ ವಿವಿಧ ಸಂಘಟನೆಯ ಹೋರಾಟಗಾರರು ಇದು ಪ್ರಜಾಸೌಧದ ಕಗ್ಗೊಲೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಒಂದು ವರದಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಪ್ರಜಾಸೌಧ ಆವರಣದ ಹೊರಭಾಗದಲ್ಲಿ ಅನುಮತಿ ಪಡೆಯದೆ ಚಳುವಳಿಗಳನ್ನು ನಡೆಸುತ್ತಿರುವುದು ಕಂಡುಬರುತ್ತಿದೆ. ಇನ್ನು ಮುಂದೆ ಯಾವುದೇ ಚಳುವಳಿ ಮಾಡಬೇಕಾದಲ್ಲಿ 10 ದಿನಗಳ ಮುಂಚಿತವಾಗಿ ಅನುಮತಿ ಪಡೆಯಲು ಪೊಲೀಸ್ ಇಲಾಖೆಗೆ ಅರ್ಜಿ ಸಲ್ಲಿಸಿ ನಂತರ ಸದರಿ ಇಲಾಖೆಯಿಂದ ಪರಿಶೀಲಿಸಿ ಅನುಮತಿ ನೀಡುವ ಕುರಿತು ನಮ್ಮ ಕಚೇರಿಗೆ ಪ್ರಸ್ತಾವನೆ ಬಂದರೆ ಚಳುವಳಿ ನಡೆಸಲು ಅನುಮತಿ ನೀಡಲಾಗುವುದೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರು ಆದೇಶ ಹೊರಡಿಸಿರುವುದು ಸರಿಯಿಲ್ಲ. ಹೋರಾಟ ನಮ್ಮ ಜನ್ಮಸಿದ್ಧ ಹಕ್ಕು. ಈ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು. ಈ ಆದೇಶವನ್ನು ಖಂಡಿಸುತ್ತೇವೆ ಎಂದು ಶಾಶ್ವತ ನೀರಾವರಿ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಪ್ರಜಾಸೌಧದ ಮುಂದೆ ಯಾರಾದರೂ ಹೋರಾಟ ಮಾಡಬೇಕಾದ್ರೆ 10 ದಿನಗಳ ಮುಂಚಿತವಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅರ್ಜಿ ಹಾಕೋಬೇಕು. ಅವರ ವಿವೇಚನೆಯನ್ನು ಬಳಸಿ ಅವರು ಅನುಮತಿ ಕೊಟ್ಟರೆ ಮಾತ್ರ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಸರ್ವಾಧಿಕಾರಿ ಆದೇಶವನ್ನು ಇವತ್ತು ಮಾಡಿದ್ದಾರೆ. ಇದನ್ನು ನಾವೆಲ್ಲರೂ ಇವತ್ತು ಖಂಡಿಸ್ತಾ ಇದ್ದೀವಿ. ಕಾರಣ ಏನಂದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದೇ ಹೋರಾಟದಿಂದ. ಮತ್ತು ಇವತ್ತು ನಾವೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವ ಅಥವಾ ಬ್ರಿಟಿಷ್ ಆಡಳಿತದಲ್ಲಿದ್ದೀವ ಅನ್ನುವಂಥದ್ದನ್ನು ಸಹ ಇವತ್ತು ಆಡಳಿತಶಾಹಿ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗಿದೆ. ಹೋರಾಟ ಮಾಡುವಂಥದ್ದು ಸರ್ಕಾರದ ಕರ್ತವ್ಯ ಲೋಪ ಆದಾಗ ಅಥವಾ ಅಧಿಕಾರಿಗಳ ಕರ್ತವ್ಯ ಲೋಪ ಆದಾಗ ಅಥವಾ ಮಾನವ ಹಕ್ಕುಗಳಿಗೆ ಕುಂದು ಬಂದಾಗ ತುರ್ತಾಗಿ ತೀರ್ಮಾನ ತಗೊಂಡು ಅದನ್ನು ಹೋರಾಟ ಮಾಡ್ತೀವಿ. ಆ ಹೋರಾಟಕ್ಕೆ ಒಂದು ರಕ್ಷಣೆಯನ್ನು ಕೊಡೋದು ಜವಾಬ್ದಾರಿ ಪೊಲೀಸರ ಮೇಲಿದೆ ಮತ್ತು ಹೋರಾಟಕ್ಕೆ ಸ್ಪಂದಿಸಿ ಅದನ್ನು ಸರ್ಕಾರಕ್ಕೆ ಮುಟ್ಟಿಸಿ ಅದಕ್ಕೆ ಪರಿಹಾರಗಳನ್ನು ಕೊಡುವಂಥ ಜವಾಬ್ದಾರಿ ಜಿಲ್ಲಾಡಳಿತದ ಮೇಲಿದೆ. ಇದನ್ನು ಬಿಟ್ಟು ನೀವು 10 ದಿನದ ಒಳಗಡೆ ನೀವು ಅರ್ಜಿ ಹಾಕಿ ಇದೆಲ್ಲ ಇದು ನಡೆಯೋದಿಲ್ಲ. ಹಾಗಾಗಿ ಹೋರಾಟ ನಮ್ಮ ಜನ್ಮಸಿದ್ಧ ಹಕ್ಕು. ಈ ಒಂದು ಆದೇಶ ಏನಿದೆ ಇದನ್ನು ನೀವು ಕೂಡಲೇ ಹಿಂಪಡಿಬೇಕು. ಏನಾದರೂ ಹಿಂಪಡೆಯದಿದ್ದರೆ ಖಂಡಿತ ಈ ಜಿಲ್ಲೆಯಲ್ಲೆಲ್ಲ ಇನ್ನೂ ಅನೇಕ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳ ಒಂದು ನೇತೃತ್ವದಲ್ಲಿ ಈ ಹೋರಾಟವನ್ನು ಮಾಡಿ ಏನು ಚಿಕ್ಕಬಳ್ಳಾಪುರದಲ್ಲಿ ಒಂದು ಆದೇಶ ಆಗಿದೆ ಇದನ್ನು ಹೀಗೆ ಬಿಟ್ಟರೆ ಇದು ರಾಜ್ಯದ 30 ಜಿಲ್ಲೆಗಳಲ್ಲಿ ಹರಡುವಂಥ ಸಾಧ್ಯತೆ ಇದೆ. ಇದನ್ನು ಇವತ್ತೇ ಖಂಡಿಸಿ ಇದನ್ನು ಇಲ್ಲೇ ಮೊಳಕೆಯಲ್ಲೇ ಕಿತ್ತಾಕುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತೇವೆ.
ಇನ್ನು ಇವರಿಗೆ ಅಧಿಕಾರ ಕೊಟ್ಟವರು ಯಾರು? ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡಿದ್ದಾರೆ ಇವರು. ನಾವೇನಾದ್ರೂ ಪಾಕಿಸ್ತಾನದಲ್ಲಿ ಇದ್ದೀರಾ? ರಾಜ್ಯದ ರಾಜಧಾನಿಯಲ್ಲಿ ಹೋರಾಟ ಮಾಡಿ ಒಂದು ಮನವಿ ಕೊಡುತ್ತೇವೆ. ಆದರೆ ಈ ರೀತಿ ಒಂದು ದೊಡ್ಡ ಮಟ್ಟದ ಕಗ್ಗೋಲೆ ಎಲ್ಲಿಯೂ ಆಗಿಲ್ಲ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಇದನ್ನು ನಾವು ಖಂಡಿತವಾಗಿ ಖಂಡಿಸುತ್ತೇವೆ. ಆದೇಶ ಹಿಂಪಡೆಯದಿದ್ದರೆ ಹೋರಾಟದ ಎಚ್ಚರಿಕೆ ನೀಡಿದ ರೈತ ಸಂಘದ ಭಕ್ತರಹಳ್ಳಿ ಬೈರೇಗೌಡ. ಆದರೆ ಇವರಿಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತೇಳಿ ಈಗ ನಾವು ಕೇಳಬೇಕಾಗಿದೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ತಮ್ಮದೇ ಆದಂಥ ಹೋರಾಟದ ಹಕ್ಕನ್ನು ಮಾಡುವಂಥ ಜನಸಾಮಾನ್ಯರಿರ್ಬೋದು, ವಿಶೇಷವಾಗಿ ನಾಗರಿಕರಿರ್ಬೋದು, ವಿಶೇಷವಾಗಿ ನಮ್ಮಂಥ ಹೋರಾಟಗಾರರು ಯಾವುದೇ ರೈತನಿಗೆ ಕಷ್ಟ ಬಂದಂಥ ಸಂದರ್ಭದಲ್ಲಿ, ಯಾವುದೇ ರೈತ ಮತ್ತು ನಾಗರಿಕರಿಗೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ. ಅದೇ ರೀತಿ ಇವತ್ತು ಕಂದಾಯ ಇಲಾಖೆಯಲ್ಲಿ ಅನೇಕ ರೀತಿಯಲ್ಲಿ ಲೋಪಗಳಿದ್ದಾವೆ. ಅದನ್ನು ಇಟ್ಟುಕೊಂಡು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನು ಮಾಡ್ತೇವೆ. ಇನ್ನೂ ಅನೇಕ ಹೋರಾಟಗಳನ್ನು ಮಾಡ್ತೇವೆ. ಇವತ್ತು 10 ದಿನಗಳ ನಂತರ ಹೋರಾಟ ಮಾಡಿ ಅಂದರೆ ಇದೇನಿದು ನಮ್ಮ ಪ್ರಜಾಪ್ರಭುತ್ವದ ಕೊಗ್ಗಲೆನ ಮಾಡಿದಾರ ಇವರು, ಅಥವಾ ನಾವೇನಾದರೂ ಪಾಕಿಸ್ತಾನದಲ್ಲಿದ್ದಾರ, ಅಥವಾ ರಾಜ್ಯದ ರಾಜಧಾನಿಯಲ್ಲಿ ಏನಿವತ್ತು ಹೋರಾಟವನ್ನು ಮಾಡ್ತೇವೆ ಅಲ್ಲಿ ಬರೀ ಒಂದು ಮನವಿಯನ್ನು ಕೊಟ್ಟು ನಾವು ಹೋರಾಟವನ್ನು ಮಾಡ್ತೇವೆ. ಅದೇ ರೀತಿ ದೆಹಲಿಯಲ್ಲೂ ಕೂಡ ಹೋರಾಟಗಳನ್ನು ಮಾಡ್ತೇವೆ. ಈ ರೀತಿ ಒಂದು ದೊಡ್ಡ ಮಟ್ಟದ ಒಂದು ಕೊಗ್ಗಲೆ ಎಲ್ಲಿ ಆಗಿಲ್ಲ, ಈ ಚಿಕ್ಕಬಳ್ಳಾಪುರದಲ್ಲಾಗಿದೆ. ಇದನ್ನು ನಾವು ಕಡಾಖಂಡಿತವಾಗಿ ನಾವು ಖಂಡಿಸ್ತೇವೆ. ನಾವು ನೋಡ್ತೇವೆ, ಯಾವ ರೀತಿ ನೋಡ್ತೇವೆ, ನಾವೆಲ್ಲ ಬೀದಿಗೆ ಇಳಿದು ಈಚೆಗೆ ಬರ್ತೀವಿ. ಎಷ್ಟು ಜನ ತಾವು ದಸ್ತಗಿರಿ ಮಾಡ್ತೀರಿ, ಏನು ಮಾಡ್ತೀರಿ, ಯಾವ ರೀತಿ ದಸ್ತಗಿರಿ ಮಾಡಿ ಜೈಲಲ್ಲಿ ಇಡೋಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆಯೂ ಕೂಡ ನಾವೆಲ್ಲ ಹೋರಾಟಗಾರರ ಚಿಂತನೆ ಮಾಡಿ ಒಂದು ದೊಡ್ಡ ಮಟ್ಟದ ಈ ಹೋರಾಟಕ್ಕೆ ಮುನ್ನಾಗ್ತೇವೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಜಿಲ್ಲಾಧಿಕಾರಿ PN ರವೀಂದ್ರರವರು, ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವುದು, ಹಕ್ಕುಗಳನ್ನು ಕೇಳುವುದು ಹಾಗೂ ಜನರ ಸಮಸ್ಯೆಗಳು ಇದ್ದಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಜಿಲ್ಲಾಡಳಿತದ ಒಂದು ಕ್ರಮ. ಈ ಆದೇಶವು ಯಾವುದೇ ಒಂದು ಪ್ರೇರಿತವಾಗಿ ಮಾಡಿರುವುದಲ್ಲ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಸನ್ನಿವೇಶಗಳು ಬಂದಾಗ ಕೂಡಲೇ ಪ್ರತಿಭಟನೆ ಮಾಡುವ ಪ್ರಸಂಗಗಳು ಬರುತ್ತದೆ. ಅಂತಹ ಪ್ರಸಂಗಗಳು ಹೊರತುಪಡಿಸಿ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿ ಪ್ರತಿಭಟನೆ ಮಾಡುತ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಸೂಕ್ತ ಕ್ರಮ ಹಾಗೂ ಭದ್ರತೆ ಕಲ್ಪಿಸುವುದಕ್ಕೆ ಮಾತ್ರ ಈ ಆದೇಶ ಹೊರಡಿಸಿರುವುದು, ಬೇರೆ ಯಾವುದೇ ಉದ್ದೇಶಕ್ಕೆ ಅಲ್ಲ ಎಂದು ಸ್ಪಷ್ಟೀಕರಣ ನೀಡಿದರು. ಜಿಲ್ಲೆಯ ಎಲ್ಲ ಸಂಘಟನೆಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಒಂದು ಆದೇಶವನ್ನು ನಾನು ಮಾಡಿದ್ದೀನಿ. ಜಿಲ್ಲಾಡಳಿತ ಭವನದ ಮುಂದೆ ಅಂದರೆ ಹೊರಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಮೊದಲಿಂದಲೂ ಕೂಡ ಇದೆ. ಆದರೆ ಉದ್ದೇಶ ಇಷ್ಟೇ, ಯಾವುದೇ ಒಂದು ಚಳವಳಿಯನ್ನು ತಡೆಗಟ್ಟದೇ ಆಗಲಿ ಅಥವಾ ನಿರ್ಬಂಧ ಇರತಕ್ಕಂಥದ್ದು ಉದ್ದೇಶ ಅಲ್ಲ. ಏನಂದರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಮುಂಚಿತವಾಗಿ ಅರ್ಜಿಯನ್ನು ಕೊಟ್ಟಾಗ ಎಷ್ಟು ಜನ ಸೇರ್ತಾರೆ ಎಂಬತಕ್ಕಂಥದ್ದು ಆಧಾರದ ಮೇಲೆ ಪೊಲೀಸ್ ಇಲಾಖೆಯವರ ಒಂದು ಪರಿಶೀಲನೆಯ ನಂತರದಲ್ಲಿ ನಾವು ಅನುಮತಿಯನ್ನು ಕೊಟ್ಟರೆ ಒಳ್ಳೆಯದು ಅಂತಕ್ಕಂಥದ್ದಾಗಿ ಭಾವಿಸಿ ಅದರ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ಕೆಲವು ಜನರಿಗೆ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು. ಈಗ ನಾವು ಕೂಡಲೇ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳು ಉದ್ಭವ ಆದಾಗ ನಾವು 10 ದಿನ ಕಾಯಲಿಕ್ಕಾಗುತ್ತಾ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು. ಆ ಥರ ತ್ವರಿತವಾಗಿ ಅಥವಾ ಕೂಡಲೇ ಚಳವಳಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತವೆ, ಇಲ್ಲ ಅಂತ ಹೇಳೋದಿಲ್ಲ. ಅಂಥ ಸಂದರ್ಭಗಳನ್ನು, ಆ ಥರದ ಅನಿವಾರ್ಯತೆಗಳನ್ನು ಹೊರತುಪಡಿಸಿ ಇನ್ನುಳಿದಂತೆ ವ್ಯವಸ್ಥಿತವಾಗಿ ಏನು ನಾವು ಚಳವಳಿಯನ್ನು ಮಾಡಬೇಕು ಅಂತೇಳಿಬಿಟ್ಟು ನೂರಾರು ಸಂಖ್ಯೆಯಲ್ಲಿ ಬಂದು ಸಾರ್ವಜನಿಕರು ಬಂದು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಮುಂಚಿತವಾಗಿಯೇ ಜಿಲ್ಲಾಡಳಿತದ ಗಮನಕ್ಕೆ ಬಂತು ಅಂದರೆ ನಾವು ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರಿಗೆ ಸಮಯ ಮತ್ತು ದಿನಾಂಕವನ್ನು ಕೊಡಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಒಂದು ಉದ್ದೇಶ. ಆಮೇಲೆ ಒಂದೇ ದಿನದಲ್ಲಿ 2-3 ಧರಣಿಗಳು ಮಾಡ್ತಕ್ಕಂಥ ಪ್ರಸಂಗಗಳು ಕೂಡ ಬರ್ಬೋದು, ಓವರ್ಲ್ಯಾಪ್ ಆಗಿಬಿಡ್ತವೆ. ಆ ಸಂದರ್ಭದಲ್ಲಿ ಕೂಡ ನಾವು ಮುಂಚಿತವಾಗಿ ಕೊಟ್ಟಿದ್ದರೆ ಯಾರು ಮೊದಲು ಬಂದಾಗ ಯಾರಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು, ಎರಡನೇದಾಗಿ ಯಾರಿಗೊಂದು ಅವಕಾಶವನ್ನು ನಾವು ಕೊಡಬೇಕು. ಈ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥವರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದಲೇ ಇದನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಆದೇಶವನ್ನು ಸ್ವಲ್ಪ ಪಾಲನೆ ಮಾಡಿದಲ್ಲಿ ಎಲ್ರಿಗೂ ಕೂಡ ಒಂದು ರೀತಿ ಅನುಕೂಲ ಆಗುತ್ತೆ ಮತ್ತು ವ್ಯವಸ್ಥಿತವಾಗಿ ಪ್ರತಿಭಟನೆ ಮಾಡೋಂಥವ್ರಿಗೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದ್ದೀವಿ.
ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವರ ನೀಡೋ ಮಹಾಲಕ್ಷ್ಮಿ ದೇವಾಲಯಕ್ಕೆ ಇಂದು ಭಕ್ತ ಸಾಗರವೇ ಹರಿದು ಬಂದಿತ್ತು. ಕಾರ್ತಿಕ ಮಾಸದ ಶುಕ್ರವಾರದ ಕಾರಣ ಇಂದು ಗೊರವನಹಳ್ಳಿಯ ಶ್ರೀ ಲಕ್ಷ್ಮೀ ದೇವಾಲಯಕ್ಕೆ ವಿಶೇಷ ಅಲಂಕಾರ, ಲಕ್ಷ ದೀಪೋತ್ಸವ ಸೇರಿದಂತೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಳ್ಳಲು ಭಕ್ತರ ದಂಡು ಗೊರವನಹಳ್ಳಿಗೆ ಕರುನಾಡಿನ ಪುಣ್ಯಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವ ಗೊರವನಹಳ್ಳಿಯ ಮಹಾಲಕ್ಷ್ಮಿ ದೇವಾಲಯಕ್ಕೆ ಇಂದು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಕಾರ್ತಿಕ ಮಾಸದ ಶುಕ್ರವಾರದ ಕಾರಣ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು, ದೇವಾಲಯ ವಿಶೇಷ ಹೂವಿನಿಂದ ಅಲಂಕೃತವಾಗಿತ್ತು. ಅಲ್ಲದೆ ಲಕ್ಷ ದೀಪೋತ್ಸವ ಮತ್ತು ವಿಶೇಷ ಪೂಜೆಗಳು ಅಮ್ಮನವರಿಗೆ ವಿಶೇಷ ಮೆರುಗು ನೀಡಿದ್ದವು. ರಾಜ್ಯದಲ್ಲಿಯೇ ಹೆಸರುವಾಸಿಯಾದ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಬೆಳಗ್ಗಿನಿಂದಲೇ ಜನಸಾಗರ ಹರಿದು ಬಂದಿತ್ತು. ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ತಿಕ ಮಾಸದ ಕಡೆ ಶುಕ್ರವಾರದಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈಗಾಗಲೇ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಗೆ ಹೋಮ ಅಭಿಷೇಕ ಕಾರ್ಯ ಮುಗಿದಿದ್ದು, ಬೆಳ್ಳಿ ರಥದ ಮೆರವಣಿಗೆಯು ಯಶಸ್ವಿಯಾಗಿ ನಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ತಿಕ ಮಾಸದ ಕಡೆ ಶುಕ್ರವಾರದಂದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೇವೆ. ಇಂದು ಬೆಳಗ್ಗೆ ಇದರಂತೆ ಪದ್ಧತಿಯಂತೆ ಬೆಳಗ್ಗೆ ಅಭಿಷೇಕ, ಹೋಮ, ಈಗ ಬೆಳ್ಳಿ ತೇರು ನಡೆದಿರುತ್ತದೆ. ಮತ್ತು ಸಂಜೆ ಏನು ದೀಪೋತ್ಸವ ಕಾರ್ಯಕ್ರಮ ಇದೆ, ಈ ಒಂದು ಬರುವಂತಹ ಜನರಿಗೆ ದೀಪೋತ್ಸವ ಕಾರ್ಯಕ್ರಮಕ್ಕೆ ಗೊರವನಹಳ್ಳಿ ಹಾಗೂ ನರಸಂಗಪಳ್ಳಿಯ ಆರತಿಗಳನ್ನು ಬೆಳಗಲು ಪ್ರತಿ ವರ್ಷದಂತೆ ಈ ವರ್ಷವೂ ಬೆಳಗಲು ಬರುತ್ತಿದ್ದಾರೆ. ಅಕ್ಕಪಕ್ಕದ ಹಳ್ಳಿಗಳ ಗ್ರಾಮಸ್ಥರು ಸಂಜೆ 6 ಗಂಟೆಗೆ ಆರತಿ ಹೊತ್ತು ತರುವರು. ಆರತಿ ಬೆಳಗುವ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಮಠದ ವೀರಭದ್ರ ಶಿವಾಚಾರ್ಯರು ಮತ್ತು ಕುಂಚಟಿಗ ಮಠದ ಹನುಮಂತನಾಥ ಸ್ವಾಮೀಜಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಬೇಕೆಂದು ಗೊರವನಹಳ್ಳಿ ಮಹಾಲಕ್ಷ್ಮಿ ಟ್ರಸ್ಟ್ನ ಅಧ್ಯಕ್ಷ ವಾಸುದೇವ್ ಕೋರಿದ್ದಾರೆ. ಬಂದ ಭಕ್ತಾದಿಗಳಿಗೆ ದಾಸೋಹ ವಿನಿಯೋಗ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸತೀಶ್ ಎಸ್, ಸಿಟಿವಿ ನ್ಯೂಸ್. ರಸ ತೆಗೆಯುವುದು ಎಂಬ ಮಾತು ನೀವೆಲ್ಲ ಕೇಳಿರಬಹುದು, ಆದರೆ ನೋಡಿರಲು ಸಾಧ್ಯವಿಲ್ಲ ಅಲ್ವಾ? ಇಂದು ನಿಮಗೆ ಅದನ್ನು ತೋರಿಸುತ್ತೇವೆ. ಏನು ಅಂತ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ. ನೀವು ತಂದು ಬಿಸಾಡಿದ ಕಡಲೆಕಾಯಿ ಸಿಪ್ಪು, ಐಸ್ ಕ್ರೀಮ್ ಖಾಲಿ ಕಪ್ಪು, ಓದು ಬಿಸಾಡಿದ ಪತ್ರಿಕೆ, ತುರಿದು ಖಾಲಿಯಾದ ತೆಂಗಿನಕಾಯಿ ಚಿಪ್ಪು, ಉರಿದು ಆರಿದ ಬೆಂಕಿ ಕಡ್ಡಿ, ಹೀಗೆ ಇವೆಲ್ಲವೂ ಕಸವೇ ಅಲ್ವೇ? ಹಾಗಾದರೆ ಇಂತಹ ವಸ್ತುಗಳಿಂದ ರಸ ತೆಗೆಯೋದಾದ್ರೂ ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರೋದು ಯಾವುದೋ ಹೂವಲ್ಲ, ಬದಲಿಗೆ ಗೀಚಿ ಬಿಸಾಡಿದ ಬೆಂಕಿ ಕಡ್ಡಿಯಲ್ಲಿ ಮಾಡಿದ ಪ್ಲಾಸ್ಟಿಕ್ ಹೂವು. ಇನ್ನು ಇಲ್ಲಿ ನೋಡಿ, 2 ಗಿಣಿ ಕಾಣ್ತಾ ಇದೆಯಲ್ಲ, ಇದೇನು ಯಾವುದೇ ಕೈಗಾರಿಕೆಯಲ್ಲಿ ತಯಾರು ಮಾಡಿದ ವಸ್ತುವಲ್ಲ, ಬದಲಿಗೆ ತಿಂದು ಬಿಸಾಡಿದ ಮಾವಿನ ವಾಟೆಯಲ್ಲಿ ತಯಾರಿಸಿದ ಗಿಣಿಗಳ ಜೋಡಿ. ಹಾಗೆಯೇ ಮುಂದೆ ಬನ್ನಿ, ತುರಿದು ಬಿಸಾಡಿದ ತೆಂಗಿನ ಚಿಪ್ಪಿನಲ್ಲಿ ಮಾಡಿದ ಕಲಾಕೃತಿಗಳನ್ನು ನೋಡಿ. ಇನ್ನು ಖಾಲಿಯಾದ ಐಸ್ ಕ್ರೀಮ್ ಕಪ್ನಲ್ಲಿ ಮಾಡಿದ ಕಲಾಕೃತಿಗಳನ್ನು ನೋಡಿ.
ನೋಡಿದ್ರಲ್ಲ, ಇವೆಲ್ಲ ಕಸದಿಂದ ರಸ ತೆಗೆಯೋದು ಹೇಗೆ ಅಂತ. ಇದಕ್ಕೆಲ್ಲ ಕಾರಣ ಇವರ ಹೆಸರು ಮಂಜುಳಾ ಅಂತ. ಮೂಲತಃ ಚಿಕ್ಕಬಳ್ಳಾಪುರದವರೇ, ಆದರೆ ಇವರು ಮದುವೆಯಾಗಿರೋದು ಬೆಂಗಳೂರಿಗೆ. ಮನೆಯಲ್ಲಿ ಖಾಲಿ ಸಮಯದಲ್ಲಿ ಮಾಡಿದ ಕಲಾಕೃತಿಗಳನ್ನು ಮಕ್ಕಳಿಗೆ ಕಲಿಸಿದರೆ ಹೇಗೆ ಎಂಬ ಆಲೋಚನೆ ಬಂದಿದ್ದು ಮಾತ್ರ ಈ ಶಾಲೆಯ ಮುಖ್ಯಸ್ಥರಾದ ಡಾಕ್ಟರ್ GV ಮಂಜುನಾಥ್ ಅವರಿಗೆ. ಹಾಗಾಗಿಯೇ ಅವರನ್ನು ಕರೆತಂದು ನಮ್ಮ ಶಾಲೆಯಲ್ಲಿ ಇದೇ ಕಲಾಕೃತಿಗಳನ್ನು ತಯಾರಿಸುವ ಶಿಕ್ಷಕಿಯಾಗಿ ಅವರನ್ನು ನೇಮಿಸಿದ್ದಾರೆ. ಇನ್ನೇನಿದೆ, ಕಸದಲ್ಲಿ ಕಲಾಕೃತಿಗಳು ಅರಳಿವೆ. ಇಂದು ಮಕ್ಕಳ ದಿನಾಚರಣೆ, ಹಾಗಾಗಿ ಮಕ್ಕಳೇ ಮಾಡಿದ ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಈ ಪ್ರದರ್ಶನದಲ್ಲಿ ಒಂದೊಂದು ಕಲಾಕೃತಿಯ ಹಿಂದಿನ ರಹಸ್ಯವನ್ನು ಶಿಕ್ಷಕಿ ಮಂಜುಳಾ ಬಿಚ್ಚಿಟ್ಟಿದ್ದು ಹೀಗೆ. ಮಂಜುಳಾ ಅಂತ, ನಾನು ಇದೇ ಊರಲ್ಲಿ ಹುಟ್ಟಿ ಬೆಳೆದವಳು. ನನ್ನನ್ನು ಕೊಟ್ಟಿರೋದು ಯಲಹಂಕ. ಅಲ್ಲಿ ನನಗೆ ಮನೆಯಲ್ಲಿ ಸುಮ್ಮನೆ ಯೂಟ್ಯೂಬ್ ನೋಡುವಾಗ ಸುಮಾರು ಏನೇನೋ ವೇಸ್ಟ್ ಏನೇನೋ ನೋಡಿದೆಲ್ಲ ಏನಾದರೂ ಮಾಡೋದು ಅದೆಲ್ಲ ಕಲ್ತಾಗ ಅನ್ನಿಸ್ತಿತ್ತು ನನಗೆ 4 ಜನ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ಅಂತ. ಸೊ ಮನೆ ಹತ್ರ ಎವ್ರಿ ಮಂತ್ ನಾನು ಒಂದು ಸಂಡೇ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ದೆ, ಮೆಟೀರಿಯಲ್ಸ್ ಎಲ್ಲ ಕೊಟ್ಟು ಮಾಡಿ ಎಲ್ಲ. ಸರ್ ನನಗೆ ಒಂದು ಅವಕಾಶ ಕೊಟ್ಟರು, ಈಗ ಬಂದು ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ಹೇಳ್ಕೊಡಮ್ಮ ಅಂತ. ನನ್ನ ಉದ್ದೇಶ ಏನು ಅಂದರೆ, ಈಗೆಲ್ಲರೂ ಸುಮಾರು ಫೀಸ್ ಕೊಟ್ಟು ಎಲ್ಲ ಕ್ಲಾಸಸ್ಗೂ ಕಳಿಸ್ತಾ ಇದ್ದಾರೆ. ಇವರ ಕಲೆಯನ್ನು ಮಕ್ಕಳಿಗೆ ಕಲಿಸಿದರೆ ಅದು ಸ್ವಚ್ಛತೆಯ ಅರಿವು ಮೂಡಿಸುವ ಜೊತೆಗೆ ಬಿಸಾಡುವ ವಸ್ತುಗಳನ್ನು ಉಪಯೋಗಿಸಲು ಸಹಕಾರಿಯಾಗಲಿದೆ ಎಂಬ ಕಾರಣಕ್ಕೆ ಇವರು ತಯಾರಿಸಿದ ಎಲ್ಲ ವಸ್ತುಗಳನ್ನು ಇಂದು ಶಾಲೆಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಇಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಶಾಲೆಯಲ್ಲಿ ಮಾತೃಭೋಜನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಕ್ಕಳಿಗೆ ತಾಯಂದಿರು ಕೈತುತ್ತು ನೀಡೋದು ಹೊಸದೇನಲ್ಲ, ಆದರೆ ಮತ್ತೊಬ್ಬರ ಮಕ್ಕಳಿಗೂ ಅಷ್ಟೇ ಅಕ್ಕರೆಯಿಂದ ಕೈತುತ್ತು ತಿನ್ನಿಸೋದು ವಿಶೇಷ ಅಲ್ವೇ? ಅದೇ ಇಲ್ಲಿಯೂ ಆಗಿದ್ದು. ಶಾಲೆಯ ಮಕ್ಕಳಿಗೆ ಅವರ ಪೋಷಕರು ಪ್ರೀತಿಯಿಂದ ತಂದಿದ್ದ ಭೋಜನವನ್ನು ಇತರೆ ಮಕ್ಕಳಿಗೂ ತಿನ್ನಿಸುವ ಮೂಲಕ ಸಮಾನತೆಯ ಸಂಕೇತ ಸಾರಿದರು. 24 ನಮ್ಮ ಶಾಲೆಯಲ್ಲಿ ಕರಕುಶಲ ವಸ್ತುಗಳಿಂದ 4, 5, 6, 7, 8ನೇ ವಿದ್ಯಾರ್ಥಿಗಳು ಅವರು ಸ್ವಂತ ಮಾಡಿರುವಂತಹ ಈ ಒಂದು ವಸ್ತುಗಳನ್ನು ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಸೊ ಈ ಒಂದು ಮಾಡಕ್ಕೆ ಮಾದರಿ ಆಗಿರುವಂತಹ ಮೇಡಮ್ ಅವರು ಮತ್ತು ಮಕ್ಕಳಿಗೆ ನಾನು ಉತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಮುಂದೆ ಮುಂದುವರಿಸಿ. ಇನ್ನು ಈ ಶಾಲೆಯಲ್ಲಿ ಈ ಬಾರಿ ಮತ್ತೊಂದು ವಿಶೇಷವೂ ಇದೆ. ಈ ಬಾರಿ ಈ ಶಾಲೆಯಲ್ಲಿ 4 ಜೋಡಿ ಅವಳಿ ಜವಳಿ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಅದರಲ್ಲಿ 3 ಬಾಲಕಿಯರು ಮತ್ತು 5 ಮಂದಿ ಬಾಲಕರಿದ್ದು ಈ ಅವಳಿ ಮಕ್ಕಳನ್ನು ವೇದಿಕೆಗೆ ಕರೆಸಿ ಗೌರವಿಸುವ ಜೊತೆಗೆ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ನ್ಯೂ ಹಾರಿಸನ್ ಶಾಲೆಯಲ್ಲಿ ಇಂದು ಮಕ್ಕಳ ದಿನಾಚರಣೆ ಅಂಗವಾಗಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು ಎಂದರೆ ತಪ್ಪಾಗಲಾರದು. ಸಂತೋಷಕ್ಕಾಗಿ ಮಕ್ಕಳು ಜನ್ಮ ಕಾಯ್ತಾರೆ. ಆದರೆ ಅನೇಕ ತಂದೆ ತಾಯಿಗಳು ಆ ಮಕ್ಕಳಿಂದ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ನಮ್ಮಲ್ಲಿ ಕೇವಲ 10 ರೂಪಾಯಿಂದ ಸ್ವಿಚ್ಗಳು ಸ್ಟಾರ್ಟ್ ಆಗುತ್ತೆ ಸರ್. ಈ ELCB ಅಥವಾ RCCB ಏನಂತಾರೆ, ಇದು ಹಾಕ್ಸೋದ್ರಿಂದ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ನೀರ್ ಕೈಯಲ್ಲಿ ಯಾರೇ ಸ್ವಿಚ್ ಮುಟ್ಟಿದ್ರು ಆಫ್ ಆಗ್ಬಿಡುತ್ತೆ, ಕರೆಂಟ್ ಹೊಡೆಯಕ್ ಬಿಡಲ್ಲ. ಅದು ಇದ್ರ ಸ್ಪೆಷಾಲಿಟಿ. ಎಲ್ಲರಿಗೂ ನಮಸ್ತೆ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ. ಸುಮಾರು 24 ವರ್ಷಗಳಿಂದ ಎಲೆಕ್ಟ್ರಿಕಲ್ ಆಕ್ಸೆಸರಿ, ಸ್ವಿಚ್, ಪ್ಲೇಟು, ಸಾಕೆಟ್ಸ್, ವೈರ್ಸ್ ಇದೆಲ್ಲ ತಯಾರಿಸ್ತಾ ಇದೀವಿ. ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ 5th or 4th ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್. ಇದು ನಮ್ಮ ಅಡ್ರೆಸ್ ಸರ್. ನಮ್ಮ ಸ್ವಿಚ್, ಪ್ಲೇಟು, ಸಾಕೆಟ್, ನಮ್ಮ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ಗೆ 1 ಅಲ್ಲ 2 ಅಲ್ಲ, ಬರೋಬ್ಬರಿ 20 ವರ್ಷ ಗ್ಯಾರಂಟಿ ಸರ್. ಸೊ ಸರ್, ನಮ್ಮಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಯಾಕೆ ಸಿಗ್ತಾ ಇದೆ ಅಂದ್ರೆ, ನಾವೇ ಓನ್ ಮ್ಯಾನುಫ್ಯಾಕ್ಚರರ್, ಅಂದ್ರೆ ನಾವೇ ಓನ್ ತಯಾರು ಮಾಡೋದ್ರಿಂದ ಸೊ ನಿಮಗೆ ಪ್ರತಿಯೊಂದು ಕಡಿಮೆ ಬರುತ್ತೆ. ಸುಮ್ಮನೆ ಸ್ವಿಚ್ ಮಾರ್ಕೆಟ್ ಅಲ್ಲಿ 5 ರೂಪಾಯಿ ಸ್ವಿಚ್, 6 ರೂಪಾಯಿ ಸ್ವಿಚ್ ಅಂತಾರೆ, ಅದು ಬೇರೆದ್ರಲ್ಲಿ ಬೇರೆ ರೇಟ್ ಚೇಂಜ್ ಇರುತ್ತೆ. ಬಟ್ ನಮ್ದು ಆ ಥರ ಇಲ್ಲ. ಸ್ವಿಚ್ ಆಗಿರ್ಬೋದು, ಸಾಕೆಟು, ಪ್ಲೇಟು ಪ್ರತಿಯೊಂದು ಹೋಲ್ಸೇಲ್ ದರದಲ್ಲೇ ಇರುತ್ತೆ. ಸೊ ನಮ್ಮ ವೈರ್ದು ಏನು ಸ್ಪೆಷಾಲಿಟಿ ಅಂದರೆ, ನಮ್ಮದು ಬಂದ್ಬಿಟ್ಟು FRLS ವೈರ್ ಬರುತ್ತೆ. FRLS ವೈರ್ ಬರೋದ್ರಿಂದ ನಿಮಗೆ ಬೆಂಕಿ ಹತ್ತಿದ್ರು ಕೂಡ ಮುಂದೆ ಹೋಗಲ್ಲ, ಶಾರ್ಟ್ ಆಗಲ್ಲ. ಸೊ ಅದು ನಮ್ಮ ವೈರ್ಗಿರೋ ಸ್ಪೆಷಾಲಿಟಿ. ಸುಮ್ಮನೆ ಹೇಳೋದಲ್ಲ,
ಲೈವ್ ಟೆಸ್ಟ್ ತೋರಿಸ್ತೀನಿ ನಿಮಗೆ. ಈಗ ನಾನು ಬೆಂಕಿ ಬಿಡ್ತೀನಿ, ಬೆಂಕಿ ಬಿಟ್ಟಿದ ತಕ್ಷಣ ಆಫ್ ಆಗುತ್ತೆ. ಅದು ಈ FRLS ವೈರ್ಗಿರೋ ಸ್ಪೆಷಾಲಿಟಿ ಸರ್. ನೋಡಿ, ಇದು ನಮ್ಮ ವೈರ್ ಸ್ಪೆಷಾಲಿಟಿ. ಬನ್ನಿ ಡೈರೆಕ್ಟ್ ನಿಮಗೆ ಮಷೀನಲ್ಲಿ ಮೋಲ್ಡಿಂಗ್ ಎಲ್ಲ ಯಾವ ರೀತಿ ರೆಡಿ ಆಗುತ್ತೆ, ವರ್ಕರ್ಸ್ ಎಲ್ಲ ಯಾವ ರೀತಿ ಐಟಮ್ ರೆಡಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಸರ್. ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರು ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದರೆ 5th or 4th ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್. ಇದು ನಮ್ಮ ಅಡ್ರೆಸ್. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ. ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ. ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, UPVC ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ. ತಾವು ಹಿಂದೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮ ವಿಳಾಸ ಶ್ರೀ ಸಾಯಿ ಇಂಟೀರಿಯರ್ಸ್, NH44, ಡಿಮಾರ್ಟ್ ಪಕ್ಕ, ಬೈಪಾಸ್ ಸರ್ವಿಸ್ ರೋಡ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 87623416. ಲೇಖಾಂಶ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ISO ಸಂಸ್ಥೆಯ ವತಿಯಿಂದ ಅನುಮೋದನೆಗೊಂಡಿರುವ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನಾ ಕೇಂದ್ರ. ನಮ್ಮಲ್ಲಿ ಎಲ್ಲಾ ವಿಧವಾದ ಪಠ್ಯದ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನೆಯನ್ನ ನೀಡಲಾಗುವುದು. ಸಮಯ ಬೆಳಿಗ್ಗೆ 7 ರಿಂದ ಸಂಜೆ 8 ಗಂಟೆಯವರೆಗೂ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ. ಲೇಖಾಂಶ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನಾ ಕೇಂದ್ರ. ಸ್ಥಳ ವಿಜಯ್ ಕುಮಾರ್ ಕಾಂಪ್ಲೆಕ್ಸ್, ಗುಡಿಬಂಡೆ ರಸ್ತೆ, ಪೆರೇಸಂದ್ರ. ಮೊಬೈಲ್ ಸಂಖ್ಯೆ 9950686560. ಮತ್ತೊಂದು ಮೊಬೈಲ್ ಸಂಖ್ಯೆ 8050477840. ಮತ್ತೊಂದು ಮೊಬೈಲ್ ಸಂಖ್ಯೆ 8050611892. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಿಹಾರದಲ್ಲಿ NDA ಜಯಬೇರಿದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ NDA ಮುಖಂಡರಿಂದ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಬಿಹಾರದಲ್ಲಿ NDA ಜಯಬೇರಿದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ NDA ಮುಖಂಡರಿಂದ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ
ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. नरेंद्र मोदी जी के भारत के वंदे मातरम मातरम वंदे मातरम नरेंद्र मोदी जी के भारतीय जनता पार्टी के भारत माता की भारत माता की. ಇನ್ನು ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರ ಗೌಡ ಬಿಹಾರದಲ್ಲಿ ಎನ್ಡಿಎ ಜಯಬೇರಿಯನ್ನು ಉದ್ದೇಶಿಸಿ ಮಾತನಾಡಿದರು. ಹಿರಿಯರು ಹೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿಯವರ ನಾಯಕತ್ವ ಯಾವ ಮಟ್ಟಕ್ಕೆ ಹೆಂಗಾಗಿದೆ ಅಂತಕ್ಕಂಥದ್ದು ಉದಾಹರಣೆ ಆಗೋಗಿ ಇವತ್ತು ಸ್ಟಾರ್ ಕ್ಯಾಂಪೇನ್ ಆಗಿ ಬಿಜೆಪಿಗೆ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಮಠ ಮಲಸೋದಕ್ಕೆ ಏನೆಲ್ಲ ದಾರಿ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ಸು ಏನು ಮಲಗಿದೆ, ದೇಶದಲ್ಲೇ ಏನು ಮೋದಿಜಿಯವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸು ತೆಗಿಬೇಕು ಅಂತ ಏನು ಹೇಳ್ತಾ ಇದ್ರಿ, ನಾವು ತೆಗಿಯೋಂಗಿಲ್ಲ, ಜನರ ಕೈಯಲ್ಲಿ ಅವರೇ ಪಕ್ಷದಲ್ಲಿರ್ತಕ್ಕಂಥ ನಾಯಕರೇ ಒಂದು ಕಾಂಗ್ರೆಸ್ನ ತೆಗೆದಕ್ಕೆ ಮಾಡಿದ್ದಾರೆ. ಇಲ್ಲಾದ ಧನ್ಯವಾದಗಳನ್ನು ನಾವೆಲ್ಲ ಬಿ ಜೆ ಪಿಯಿಂದ ಎನ್ ಡಿ ಎದಿಂದ ರಾಹುಲ್ ಗಾಂಧಿಗೆ ಹೇಳ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಈಗೇನು ಮತ ಪರಿಷ್ಕರಣಾ ಪಟ್ಟಿ ಏನು ನಡೀತಾ ಇದೆ, ಇದನ್ನ ಶುರುವಾಗುತ್ತೆ. ಇಲ್ಲಿ ಕೂಡ ಯಾವುದೆಲ್ಲ ಓಟು ಕಳ್ಳ ಓಟುಗಳೆಲ್ಲ ಸೇರಿಸ್ಕೊಂಡಿದ್ರು ಆ ಕಾಲದಿಂದ ಕಾಂಗ್ರೆಸ್ ಅವ್ರನ್ನ ಚುನಾವಣೆ ಆಯೋಗ ಅದನ್ನು ಕೂಡ ಏನು ಇವತ್ತೊಂದು ವರದಾನವಾಗಿ ಇವತ್ತು ರಾಹುಲ್ ಗಾಂಧಿಯವರ ಕೊಟ್ಟಿರ್ತಕ್ಕಂಥ ಏನು ಬೆಂಬಲ ಇವತ್ತು ಕಳ್ಳ ಓಟುಗಳು ತೆಗಿತಾರೆ. ಎನ್ ಡಿ ಎಗೂ ಕೂಡ ಈ ಬಾರಿ ಕರ್ನಾಟಕದಲ್ಲಿ ಕೂಡ 180ರಿಂದ 200 ಸೀಟು ಬರ್ತಕ್ಕಂಥ ಮುನ್ಸೂಚನೆ ಈ ಒಂದು ಎಲೆಕ್ಷನ್ ತೋರಿಸ್ತಾ ಇದೆ. ಬಿಜೆಪಿ ಜಿಲ್ಲಾಧ್ಯಕ್ಷರಾದಂಥ ರಾಮಚಂದ್ರಗೌಡು, JDS ಜಿಲ್ಲಾಧ್ಯಕ್ಷರ ನಾನು, KV ನಾಗರಾಜು ಮತ್ತು ಎಲ್ಲ ಮುಖಂಡರುಗಳು ಇವತ್ತು NDA ಮುಖಂಡರುಗಳೆಲ್ಲ ಸೇರಿ ಈ ಬಿಹಾರದಲ್ಲಿ ನಡ್ತಕ್ಕಂಥ ಚುನಾವಣೆಯಲ್ಲಿ ಏನು 243 ಸೀಟಿತ್ತು ಅದರಲ್ಲಿ 205 ಸೀಟುಗಳನ್ನು NDA ಪಡೆದಿರೋದ್ರಿಂದ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಿಗೆ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಆಲ್ರೆಡಿ ಕುಮಾರಸ್ವಾಮಿ ಅವರು ಡೆಲ್ಲಿಯಿಂದ ಕರ್ನಾಟಕ ಜನತೆಗೆ ಒಂದು ಉತ್ತರ ಕೊಟ್ಟಿದ್ದಾರೆ. ಈ ಮುಂದಿನ 2028 ಚುನಾವಣೆಯಲ್ಲಿ ಇದೇ ರೀತಿ NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಮುನ್ಸೂಚನೆ ಇವತ್ತು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇವತ್ತು ಬಿಹಾರದಲ್ಲಿ ಏನು ಚುನಾವಣೆ ನಡೀತು, ಏನು ರಿಸಲ್ಟ್ ಬಂತು, ಇದು ಜನಗಳ ತಕ್ಕ ಪಾಠ ಕಾಂಗ್ರೆಸ್ಗೆ ಮತ್ತು NDAಗೆ ಮತ್ತು INDAಗೆ ಪಾಠ ಕಲಿಸಿದ್ದಾರೆ ಅಂತ ಈ ಮೂಲಕ ತಿಳಿಸಿ ಇವತ್ತು ವಿಜೃಂಭಣೆಯಿಂದ ನಮ್ಮ ನೇತೃತ್ವದಲ್ಲಿ ಇವತ್ತು ಏನು NDA ಸಂಭ್ರಮವನ್ನು ಮಾಡ್ತಾ ಇದೆ ಬಿಹಾರದಲ್ಲಿ, ಅವರ ರೀತಿಯಲ್ಲೇ ನಾವು ಇಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ NDA ಗೆದ್ದಿರೋದಕ್ಕೆ ನಾವು ಸಂತಸ ವ್ಯಕ್ತಪಡಿಸ್ತಾ ಇದ್ದೀವಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕುಮಾರಣ್ಣನಿಗೆ ದೇವೇಗೌಡರಿಗೆ ನಿಖಿಲ್ ಕುಮಾರಸ್ವಾಮಿಗೆ. ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳ ಹಕ್ಕುಗಳು, ಆರೈಕೆ ಮತ್ತು ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಲು ಭಾರತದಾದ್ಯಂತ ಮಕ್ಕಳ ದಿನಾಚರಣೆ ಆಚರಿಸಲಾಗುತ್ತದೆ ಎಂದು ಜ್ಞಾನೋದಯ ಶಾಲೆಯ ಮುಖ್ಯ ಶಿಕ್ಷಕ ಬಿ ಈಶ್ವರ ರೆಡ್ಡಿ ಹೇಳಿದರು. ಚೇಳೂರು ಜ್ಞಾನೋದಯ ಅನುದಾನಿತ ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಸಿಹಿ ವಿತರಿಸಿ ಮಾತನಾಡಿದ ಮುಖ್ಯ ಶಿಕ್ಷಕ ಬಿ ಈಶ್ವರ ರೆಡ್ಡಿ ಅವರು, ನವೆಂಬರ್ 14ರಂದು ಭಾರತದಲ್ಲಿ ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ. ಇದು ಮಕ್ಕಳ ಅಮೂಲ್ಯವಾದ ಬಾಲ್ಯ, ಅವರ ಸಂತೋಷ ಮತ್ತು ಅವರ ಭವಿಷ್ಯದ ಸಾಮರ್ಥ್ಯವನ್ನು ಗೌರವಿಸುವ ದಿನವಾಗಿದೆ. ಈ ದಿನ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಸ್ಮರಿಸುತ್ತದೆ. ನೆಹರು ಅವರು ಮಕ್ಕಳನ್ನು ಬಹಳ ಪ್ರೀತಿಸುತ್ತಿದ್ದರು ಮತ್ತು ದೇಶದ ಭವಿಷ್ಯಕ್ಕೆ ಮಕ್ಕಳೇ ಅಡಿಪಾಯ ಎಂದು ಬಲವಾಗಿ ನಂಬಿದ್ದರು ಎಂದರು. ಸಮಾಜವಾದ, ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತತೆ ಮೌಲ್ಯಗಳನ್ನು ಬಲವಾಗಿ ಬೆಂಬಲಿಸಿದರು. ಕೈಗಾರಿಕೆ, ವಿಜ್ಞಾನ, ಶಿಕ್ಷಣ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭಾರತಕ್ಕೆ ಬಲಿಷ್ಠ ಆಧಾರ ಕಟ್ಟಿದ ನಾಯಕರಲ್ಲಿ ಅವರು ಪ್ರಮುಖರು ಎಂದರು. ಆಂಗ್ಲ ಶಿಕ್ಷಕ ತಿರುಮಲೇಶ್ ಮಾತನಾಡಿ, ನೆಹರು ಅವರು ಗುಲಾಬಿ ತುಂಬಾ ಇಷ್ಟಪಡುತ್ತಿದ್ರು ಮತ್ತು ಅವರ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು. ಮಕ್ಕಳೇ ಈ ದೇಶದ ಭವಿಷ್ಯ ಎಂದು ಜವಾಹರ್ಲಾಲ್ ನೆಹರು ಅವರು ನಂಬಿದ್ದರು. ಮಕ್ಕಳು ಉತ್ತಮ ಶಿಕ್ಷಣ ಪಡೆದರೆ ಅದ್ಭುತಗಳನ್ನು ಸೃಷ್ಟಿಸಬಹುದು. ಅವರ ಪ್ರಸಿದ್ಧ ಭಾಷಣವೊಂದರಲ್ಲಿ, ಇಂದಿನ ಮಕ್ಕಳು ನಾಳಿನ ಭಾರತವಾಗುತ್ತಾರೆ, ನಾವು ಅವರನ್ನು ಬೆಳೆಸುವ ರೀತಿ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂದರು. 47ರಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಕ್ಕಂಥ ನಿಟ್ಟಿನಲ್ಲಿ ಅಗ್ರ ನಾಯಕರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾರೆ. ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು. ಸ್ವಾತಂತ್ರ್ಯ ಬಂದಿದ್ದಾದ್ಮೇಲೆ ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಿ ಕೂಡ ಆಗ್ತಾರೆ.
ಇದಾದ ನಂತರ ಅವರು ಭಾರತ ದೇಶ ಇವತ್ತು ಸುಭದ್ರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದೆ. ಇದೇ ವೇಳೆ ಶಾಲೆಯಿಂದ ಜಿಲ್ಲಾ ಮಟ್ಟದಲ್ಲಿ ಗುಂಡು ಎಸೆತ ಮತ್ತು ಬರ್ಜಿ ಎಸೆತದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿನೋದ್ ಕುಮಾರ್ನನ್ನು ಪಿಡಿಒ ಗೌಸ್ ಪೀರ್ ಮತ್ತು ಶಾಲಾ ಸಿಬ್ಬಂದಿ ಶಾಲು ಹೊದಿಸಿ ಸನ್ಮಾನ ಮಾಡಿದರು. ಶಿಕ್ಷಕರಾದ ಗೋವಿಂದ್ ನಾಯಕ್, ಮಂಜುನಾಥ್, ಶ್ರೀನಿವಾಸ್, ಭಾಸ್ಕರ್, ರಫೀಕ್, ಬಾಬಾಜಾನ್ ಈ ಸಂದರ್ಭದಲ್ಲಿ ಹಾಜರಿದ್ದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಈ ಬಾರಿಯ ಸಹಕಾರಿ ಸಪ್ತಾಹದ ಧ್ಯೇಯ ಆತ್ಮ ನಿರ್ಧಾರ, ಭಾರತ ಸಾಧನೆಗೆ ವಾಹಕಗಳಾಗಿ ಸಹಕಾರ ಸಂಸ್ಥೆಗಳು ಎಂಬುದಾಗಿದೆ ಎಂದು ಕೋಮುಲ್ ನಿರ್ದೇಶಕ ಚಂಜಿಮಲೆ ರಮೇಶ್ ಹೇಳಿದರು. ಕೋಲಾರ ನಗರದ ಜಿಲ್ಲಾ ಸಹಕಾರಿ ಯೂನಿಯನ್ ಸಭಾಂಗಣದಲ್ಲಿ ನಡೆದ 72ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೋಮುಲ್ ನಿರ್ದೇಶಕ ಚಂಜಿಮಲೆ ರಮೇಶ್ ಅವರು, ರಾಜಕೀಯ ಹಸ್ತಕ್ಷೇಪದಿಂದಾಗಿ ಡಿಸಿಸಿ ಬ್ಯಾಂಕ್ ಆರ್ಥಿಕತೆಗೆ ಕುಂಠಿತವಾಗಿದ್ದು ಅರ್ಹರಿಗೆ ಸಾಲ ಸಿಗದಂತಾಗಿದೆ. ಇದನ್ನು ಗಮನದಲ್ಲಿರಿಸಿ ಎಲ್ಲರೂ ಒಂದಾಗಿ ಮುನ್ನಡೆಸಬೇಕಿದೆ ಎಂದರು. ಹಾಲು ಒಕ್ಕೂಟದ ಏಳಿಗೆಗೆ ಎಲ್ಲರ ಸಹಕಾರ ಮುಖ್ಯ. ಸಹದ್ಯೋಷದಿಂದ ಬೆಳೆಸಿಕೊಂಡು ಹೋಗುವ ಹಿರಿಯರ ಮಾರ್ಗದರ್ಶನ ಪಡೆದು ರೈತರಿಗೆ ಅನುಕೂಲವಾಗುವ ರೀತಿ ದುಡಿಯೋಣ ಎಂದರು. ಯಾಕಂದ್ರೆ ಈ ಒಂದು ಕೋಆಪರೇಟಿವ್ ಸಂಸ್ಥೆಯ ರೈತರು ಬಹಳ ಸಹಕಾರ ಇದೆ. ಈ ತರ ಒಂದು ಸಂಸ್ಥೆಗಳನ್ನು ಯಶಸ್ವಿಗೊಳಿಸಬೇಕು, ಅವರಿಗೆ ಕಾಲ ಕಾಲಕ್ಕೆ ಸರ್ಕಾರದಿಂದ ಬರೆಯುವಂತ ಸೌಲಭ್ಯಗಳು ಕೊಡಬೇಕು. ಸಹಕಾರ ಸಂಘವನ್ನು ಹೆಚ್ಚಿಗೆ ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ಲಾ ಸಂಘಟನೆಗಳು ಮೀನುಗಾರಿಕೆ ಇರ್ಬೋದು, ಒಂದು ಕೋಳಿ ಇರ್ಬೋದು, ಒಂದು ಹಾಲು ಇರ್ಬೋದು, ಈ ಒಂದು ಕೋಆಪರೇಟಿವ್ ಅಂದ್ರೆ ಆರ್ಥಿಕವಾಗಿ ಪ್ರಬಲವಂತ ಮಾಡಲಿಕ್ಕೆ, ಪ್ರಬಲವಾಗಿ ಬೆಳೆಯಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಸಹಕಾರ ಸಪ್ತಾಹ ಹೆಚ್ಚಿನ ಆದ್ಯತೆ ಕೊಡ್ತದೆ. ಈ ಸಂಸ್ಥೆ ಮಾತೃ ಸಂಸ್ಥೆ, ಇಡೀ ಸಹಕಾರ ಸಂಸ್ಥೆಗೆ ಅಖಿಲ ಭಾರತ ಸಂಸ್ಥೆಯ ಮಾತೃ ಸಂಸ್ಥೆ ಒಂದು ಯೂನಿಯನ್. ಇದು ಎಲ್ಲಾ ಕೋಆಪರೇಟಿವ್ ಮಾತೃ ಸಂಸ್ಥೆ. ವರ್ಷ ಸರ್ಕಾರದಿಂದ ಅನುದಾನವನ್ನು ಇವರಿಗೆ NGOs ಮುಖಾಂತರ ನಾವು ಕಾರ್ಯಕ್ರಮಗಳನ್ನು ನಡೆಸಿ ಅವರಿಗೆ ಟ್ರೈನಿಂಗ್ ಕೂಡ ಮಾಡ್ತೀವಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಗುಡಿಬಂಡೆ ಪಟ್ಟಣದ ವಿನಾಯಕ ನಗರದಲ್ಲಿ ಅಯ್ಯಪ್ಪ ಸ್ವಾಮಿಯ ಪಲ್ಲಕ್ಕಿ ಮೆರವಣಿಗೆ ವಿಜೃಂಭಣೆಯಿಂದ ನೆರವೇರಿತು. ಶುಕ್ರವಾರ ಬೆಳಗಿನ ಜಾವ 4 ಗಂಟೆಗೆ ಅಗ್ನಿಕೊಂಡ ಪ್ರವೇಶ ನಡೆಯಿತು. ಗುಡಿಬಂಡೆ ತಾಲೂಕಿನಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಹಮ್ಮಿಕೊಂಡ ಪಲ್ಲಕ್ಕಿ ಉತ್ಸವ ಅಗ್ನಿಕೊಂಡ ಮಹೋತ್ಸವ ಅಂಗವಾಗಿ ಯಲ್ಲಂಪಲ್ಲಿ ಗುರುಸ್ವಾಮಿ ಆದಿಶೇಷಪ್ಪ ನೇತೃತ್ವದಲ್ಲಿ ಅಯ್ಯಪ್ಪ ಸ್ವಾಮಿ ಮೂರ್ತಿಗೆ ಮಹಾಗಣಪತಿ ಹೋಮ ನಡೆಸಿ ನವಗ್ರಹ ಪೂಜೆ ಮಾಡಿಸಲಾಯಿತು. ಬಳಿಕ ಮಹಾಪೂಜೆ ನೆರವೇರಿಸಿ ಪ್ರಸಾದ ವಿತರಣೆ ಮಾಡಲಾಯಿತು. ಗುರುವಾರ ರಾತ್ರಿ ಚಿನ್ನದ ಪಲ್ಲಕ್ಕಿಯಲ್ಲಿ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯನ್ನು ಕೂರಿಸಿ ನಡೆದ ಅಯ್ಯಪ್ಪ ಸ್ವಾಮಿಯ ಪಲ್ಲಕ್ಕಿ ಮೆರವಣಿಗೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಿಜೃಂಭಣೆಯಿಂದ ಸಾಗಿತು. ಪಲ್ಲಕ್ಕಿ ಸಾಗಿದ ಕಡೆಯಲ್ಲೆಲ್ಲ ಭಕ್ತರು ಅಯ್ಯಪ್ಪ ಸ್ವಾಮಿಗೆ ಹಣ್ಣು ಕಾಯಿ ಅರ್ಪಿಸಿ ಪುನೀತರಾದರು. ಗುಡಿಬಂಡೆ ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮಗಳ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳು ಮೆರವಣಿಗೆಯಲ್ಲಿ ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶುಕ್ರವಾರ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನೆಹರು ಅವರ ಜಯಂತಿ ಆಚರಿಸಲಾಯಿತು.
ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶುಕ್ರವಾರ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನೆಹರು ಜಯಂತಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಮಾತನಾಡಿ, ಜವಾಹರ್ಲಾಲ್ ನೆಹರು ನವೆಂಬರ್ 14, 1889 ಅಲಹಾಬಾದ್ನಲ್ಲಿ ಜನಿಸಿದರು. ಅವರು ತಮ್ಮ ಆರಂಭಿಕ ಶಿಕ್ಷಣ ಮನೆಯಲ್ಲಿಯೇ ಖಾಸಗಿ ಶಿಕ್ಷಕರಿಂದ ಪಡೆದರು. ಭಾರತವನ್ನು ಪ್ರಜಾಪ್ರಭುತ್ವ, ಜಾತ್ಯತೀತ ಮತ್ತು ಕೈಗಾರಿಕಾ ರಾಷ್ಟ್ರವಾಗಿ ರೂಪಿಸಿದರು. ಅವರು ಭಾರತದ ಮೊದಲ ಪ್ರಧಾನಿಯಾಗಿ ಶಿಕ್ಷಣ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಒತ್ತು ನೀಡಿದರು. ಅವರು ಭಾರತೀಯ ಆರ್ಥಿಕತೆಗೆ ಪಂಚವಾರ್ಷಿಕ ಯೋಜನೆಗಳನ್ನು ಪರಿಚಯಿಸಿದರು ಮತ್ತು ಅಲಿಪ್ತ ಚಳುವಳಿ ಮೂಲಕ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ರೂಪಿಸಿದರು ಎಂದರು. ಮೊದಲನೇ ಸ್ಥಾನದಲ್ಲಿ ನೆಹರು ಅವರು ಇರ್ತಾ ಇದ್ರು. ಯಾಕೆ ಕಳಿಸಬೇಕು, ಇಲ್ಲ ಒಂದು ಸಂಘಟನೆ ನಡೆಸಬೇಕಂದ್ರೆ ಅಷ್ಟು ಸುಲಭ ಇರಲಿಲ್ಲ. ಆವಾಗ ಯಾವುದೇ ಸಾಧನಗಳು ಇರಲಿಲ್ಲ. ರೇಡಿಯೋ ಆ ಕಾಲದಲ್ಲಿ ರೇಡಿಯೋ ಪ್ರಮುಖ ಪಾತ್ರ ವಹಿಸ್ತಾ ಇತ್ತು. ಆದರೆ ಒಂದು ಸಂಘಟನೆಗೆ ರೇಡಿಯೋ ಕೂಡ ಸಂಘಟಿತವಾಗಿರಲಿಲ್ಲ. ಅದರಿಂದ ಆ ಸಂದರ್ಭದಲ್ಲಿ ಪತ್ರ ವ್ಯವಹಾರ ಮಾಡೋಕ್ಕೆ ಮತ್ತೆ ಒಂದು ಊರಿಂದ ಒಂದು ಊರು ಪ್ರಯಾಣ ಮಾಡಿ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ರೂಪರೇಷೆಗಳನ್ನ ಏನು ಸಿದ್ಧಪಡಿಸ್ತಾ ಇತ್ತು ಅದನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ನೆಹರು ಅವರ ಪಾತ್ರ, ಆರ್ಥಿಕವಾಗಿ ಅವರು ಸಹಾಯ ಮಾಡಿದ್ದನ್ನ ನಾವೆಂದೂ ಮರೆಯಕ್ಕಾಗಲ್ಲ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927
ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನವೆಂಬರ್ 22 ಮತ್ತು 23ರಂದು ಗೌರಿಬಿದನೂರು ನಗರದಲ್ಲಿ ಇತಿಹಾಸ ಪ್ರಾಧ್ಯಾಪಕ ಡಾಕ್ಟರ್ ಎಸ್ ವೆಂಕಟೇಶ್ ರಚಿಸಿರುವ ಗೌರಿಬಿದನೂರು ತಾಲೂಕು ಇತಿಹಾಸ ಮತ್ತು ಪುರಾತತ್ವ ಕೃತಿ ಬಿಡುಗಡೆ ಮಾಡಲಾಗುವುದೆಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಅವರು ಹೇಳಿದರು. ನಗರದ ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 7 ವರ್ಷಗಳ ಕಾಲ ತಾಲೂಕಿನ ಪ್ರತಿ ಹಳ್ಳಿಗಳನ್ನು ಸುತ್ತಿ ಹೊಲ, ಗದ್ದೆ, ತಿಪ್ಪೆಗುಂಡಿ, ಸ್ನಾನದ ಮನೆ, ಚರಂಡಿ, ಮೋರಿಗಳಲ್ಲಿ ಅನಾಥವಾಗಿ ಬಿದ್ದಿದ್ದ ಅಪೂರ್ವವಾದ ಶಿಲಾ ಶಾಸನಗಳನ್ನು ವರ್ಷಾನುಗಟ್ಟಲೆ ಅಧ್ಯಯನ ಮಾಡಿ ತಾಲೂಕಿನ ಇತಿಹಾಸವನ್ನು ತೆರೆದಿಟ್ಟಿದ್ದಾರೆ. ನಿಜಕ್ಕೂ ಇದೊಂದು ಸಾಹಸದ ಕೆಲಸ ಎಂದರೆ ತಪ್ಪಾಗಲಾರದು. ರಾತ್ರಿ ಹಗಲೆನ್ನದೆ ಇತಿಹಾಸದ ಪ್ರಾಧ್ಯಾಪಕ ಡಾಕ್ಟರ್ ವೆಂಕಟೇಶ್ ಅವರು 2 ಸಂಪುಟಗಳಲ್ಲಿ ಪ್ರಕಟಿಸಿರುವ ಸುಮಾರು 1100 ಪುಟಗಳ ಕೃತಿಯನ್ನು ಖ್ಯಾತ ಸಂಶೋಧಕರು ಹಾಗೂ ಸಾಹಿತಿಗಳು ಹಾಗೂ ನಮ್ಮ ತಾಲೂಕಿನವರೇ ಆದಂತಹ ಡಾಕ್ಟರ್ ನಾಗರಾಜಯ್ಯ ಅವರು ಬಿಡುಗಡೆ ಮಾಡಲಿದ್ದಾರೆ ಎಂದರು. ಹಾಸನ ರಸ್ತೆಯ ಬೋರನಕೊಪ್ಪಲು ಹತ್ತಿರದ ಮರಕ್ಕೆ ಬಸ್ ಡಿಕ್ಕಿ ಹೊಡೆದು ಚಾಲಕ ಸೇರಿ 4 ಪ್ರಯಾಣಿಕರಿಗೆ ಗಾಯಗಳಾಗಿರುವ ಘಟನೆ ಇಂದು ನಡೆದಿದೆ. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಸುಮಾರು 25ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಎಲ್ಲರನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನಕ್ಕೆ ಕಳಿಸಲಾಗಿದೆ. ಪುತ್ತೂರು ಡಿಪೋಗೆ ಸೇರಿದ ಬಸ್ ದಾವಣಗೆರೆಯಿಂದ ಶಿವಮೊಗ್ಗ, ಅರಸೀಕೆರೆ, ಹಾಸನ ಮಾರ್ಗವಾಗಿ ಮಡಿಕೇರಿಗೆ ಹೋಗುವಾಗ ಅರಸೀಕೆರೆ ಹಾಲಿನ ಡೇರಿ ಹತ್ತಿರ ಮತ್ತೊಂದು ವಾಹನವನ್ನು ಹಿಂದಿಕ್ಕಿ ವೇಗವಾಗಿ ಚಲಿಸುವಾಗ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿರುವುದಾಗಿ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ನಂಜನಗೂಡಿನಲ್ಲಿ ಬಿಎಸ್ಪಿ ಪಕ್ಷದ ರಾಜ್ಯಾಧ್ಯಕ್ಷ ಮಂಡ್ಯ ಕೃಷ್ಣಮೂರ್ತಿ ಹೇಳಿಕೆ ನೀಡಿ ಶ್ರೀಕಂಠ ಅವರನ್ನು ಬಿಎಸ್ಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದಾಗಿ ಹೇಳಿದ್ದಾರೆ. ಬಹುಜನ ಆರ್ಥಿಕ ದಿವಸ್ ಕಾರ್ಯಕ್ರಮದ ಅಂಗವಾಗಿ ನಂಜನಗೂಡಿಗೆ ಭೇಟಿ ನೀಡಿ ಪ್ರವಾಸಿ ಮಂದಿರದಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಬಿಎಸ್ಪಿ ರಾಜ್ಯಾಧ್ಯಕ್ಷ ಮಂಡ್ಯ ಕೃಷ್ಣಮೂರ್ತಿ ಮಾತನಾಡಿ, ಪಕ್ಷದಲ್ಲಿ ತಾಲೂಕು ಅಧ್ಯಕ್ಷರಾಗಿ ಜಿಲ್ಲೆಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಶ್ರೀಕಂಠ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದಾಗಿ ತಿಳಿಸಿದರು. ಕಳೆದ ಚುನಾವಣೆಯಲ್ಲಿ ಬೇರೆ ಪಕ್ಷದವರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವುದು ಕಾರ್ಯಕರ್ತರ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಹುದ್ದೆಗಳಿಂದ ಅವರನ್ನು ವಜಾ ಮಾಡಲಾಗಿದ್ದು, ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಪಕ್ಷ ಮತ್ತು ಅವರಿಗೆ ಸಂಬಂಧ ಇರುವುದಿಲ್ಲ ಎಂದು ತಿಳಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಳೆ ದ್ವೇಷದಿಂದ ಇಡೀ ಕುಟುಂಬಕ್ಕೆ ವಿಷ ಹಾಕಿ ಕೊಲೆಗೆ ಯತ್ನ. ಸಾಂಬಾರಿನಲ್ಲಿ ವಿಷ ಹಾಕಿಸಿ ಸಂಚು ರೂಪಿಸಿದ ಪಾಪಿರೆಡ್ಡಿ. ಬಾಗೇಪಲ್ಲಿ ತಾಲೂಕಿನ ದೇವರೆಡ್ಡಿಪಲ್ಲಿಯಲ್ಲಿ ಘಟನೆ. ಒಂದೇ ಕುಟುಂಬದ 8 ಮಂದಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ. ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಮಾಡಲು ಅನುಮತಿ ಅಗತ್ಯ. ಪ್ರತಿಭಟನೆಗೆ ಅನುಮತಿ ಪಡೆಯಲು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಿಂದ ಆದೇಶ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ಹೋರಾಟಗಾರರ ಆಕ್ರೋಶ. ಮಹಾಲಕ್ಷ್ಮಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹರಿದು ಬಂದ ಜನಸಾಗರ. ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಮನೆ ಮಾಡಿದ ಹಬ್ಬದ ಸಂಭ್ರಮ. ಚಿಕ್ಕಬಳ್ಳಾಪುರದ ನ್ಯೂ ಹಾರಿಸನ್ ಶಾಲೆಯಲ್ಲಿ ಮಾತೃಭೋಜನ. ಕಸದಲ್ಲೇ ಕಲಾಕೃತಿಗಳ ರಚಿಸಿದ ಮಕ್ಕಳು. ನ್ಯೂ ಹಾರಿಸನ್ ಶಾಲೆಯಲ್ಲಿ ಕಸದಿಂದ ಕಲಾಕೃತಿ ಮಾಡುವುದಕ್ಕಾಗಿಯೇ ವಿಶೇಷ ತರಗತಿ.
ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.